ಸೋರುತ್ತಿಹುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಳಿಗೆ. ಸೋರುತ್ತಿಹುದು ಮನೆಯ ಮಾಳಿಗೆ, ದಾರು ಕಟ್ಟಿ ಮಾಳ್ಪರಿಲ್ಲ. ಕಾಲ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಮೆಟ್ಟಲಾರೆ. ಸೋರುತ್ತಿಹುದು ಮನೆಯ ಮಾಳಿಗೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕವಿ ಸಮಯಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಧು ಅಕ್ಷರಿ. ಅಂದಹಾಗೆ ಶರೀಫ್ ಅಜ್ಜ ಅವರು ಮನೇನ ಸೋರುತ್ತಿದೆ ಮನೆಯ ಮಾಳಿಗೆ ಅನ್ನುವಂತಹ ಒಂದು ಈ ಕವನದಲ್ಲಿ ಮನೆ ಅನ್ನೋ ಪದದ ಪ್ರಯೋಗ ಮಾಡಿದ್ದಾರೆ. ಈ ಮನೆ ಯಾವುದು ಮತ್ತು ಈ ಮನೆ ಸೋರ್ತಾ ಇರೋದಕ್ಕೆ ಕಾರಣ ಏನು? ಈ ಮನೆ ಅನ್ನೋದನ್ನು ಅವರು ನಮ್ಮ ಆಂತರ್ಯದಲ್ಲಿ ಅಥವಾ ನಮ್ಮ ದೇಹದಲ್ಲಿ ಜ್ಞಾನದ ಕೊರತೆಯಿಂದ, ನಮ್ಮೊಳಗೆ ಜ್ಞಾನ ಇಲ್ಲದೆ ಇರೋದ್ರಿಂದ ಅಥವಾ ಪರಮಾತ್ಮ ನೆಲೆಸದೇ ಇರೋದ್ರಿಂದ, ಅವನ ಕೃಪಾ ಕಟಾಕ್ಷ ಇಲ್ಲದೆ ಇರೋದ್ರಿಂದ ಇದು ಸೋರ್ತಾ ಇದೆ. ಆದರೆ ಇದನ್ನು ಬಗೆಹರಿಸೋದು ಹೇಗೆ? ಇದನ್ನು ಸರಿಪಡಿಸೋದಕ್ಕೆ ಯಾರೂ ಇಲ್ಲ ಅಲ್ಲಿ. ಆದರೆ ನಾನೂ ಸಹ ನನ್ನ ಕಷ್ಟ ಕಾರುಣ್ಯದಲ್ಲೇ ಕತ್ತಲೆ ಒಳಗೆ ಸಿಲುಕಿರೋದ್ರಿಂದ ಹೋಗಿ ಪರಿಹರಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ, ಈ ಸೋರೋದನ್ನು ನಿಲ್ಸೋಕ್ಕಾಗ್ತಾ ಇಲ್ಲ. ಆದರೆ ಕೂಡಲ ಸಂಗಮ ದೇವ ತನ್ನ ಪ್ರೀತಿಯ ಮಳೆ ಸುರಿಸಿದ್ರೆ ಮಾತ್ರ ಈ ಸೋರೋದು ನಿಲ್ಲುತ್ತೆ ಅನ್ನೋದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಹಾಗೆ ಈ ಮನೆ ಅನ್ನೋ ಪದದ ಪ್ರಯೋಗ ಮಾಡಿ ಹಲವು ವಚನಗಳು, ಪದ್ಯಗಳು, ಹಾಡುಗಳು ಬಂದಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಹಾಗೆ ಬಸವಣ್ಣ ಅವರು ಸಹ ಒಂದು ವಚನದಲ್ಲಿ ಹೇಳ್ತಾರೆ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ. ಇಲ್ಲ ಕೂಡಲ ಸಂಗಮ ದೇವ ಅಂತ. ಮನೆಯೊಳಗೆ ಮನೆಯೊಡೆಯನ ಇದ್ದರೆ ಮನೆಯ ಒಳಗೆ ಕಸ ಇರಲ್ಲ, ಹೊಸ್ತಿಲಲ್ಲಿ ಹುಲ್ಲು ಬೆಳೆಯೋಲ್ಲ. ಯಾಕಂದರೆ ಅವನು ಶುಚಿಯಾಗಿ ಇಟ್ಕೊಂಡಿರ್ತಾನೆ. ಅವನ ನಿಯಂತ್ರಣದಲ್ಲಿ ಮನೆ ಇತ್ತು ಅಂತಂದರೆ ಮನೆ ಶುಚಿಯಾಗಿರುತ್ತೆ. ಹಾಗೆ ನಮ್ಮ ದೇಹದ ಮನೆಯಲ್ಲಿ ಪರಮಾತ್ಮ ನಿಜಕ್ಕೂ ನೆಲೆಸಿದ್ದಾನೆ ಅನ್ನೋದಾದರೆ, ದೇಹದ ಒಡೆಯನಾದ ಪರಮಾತ್ಮ ನೆಲೆಸಿದ್ದಾನೆ ಅನ್ನೋದಾದರೆ ಇದರಲ್ಲಿ ಹುಸಿ ತುಂಬಲ್ಲ, ಸುಳ್ಳು ತುಂಬಲ್ಲ. ಹಾಗೆ ವಿಷಯ ಮನಸ್ಸಿನಲ್ಲಿ ವಿಷಯ ತುಂಬಲ್ಲ, ವಿಷಯ ಲೋಲುಪತೆ ತುಂಬಲ್ಲ. ಆಗ ಮಾತ್ರ ಪರಮಾತ್ಮ ಅಥವಾ ಕೂಡಲ ಸಂಗಮದ ದೇವ ನಮ್ಮೊಳಗೆ ನೆಲೆಸಲಿಕ್ಕೆ ಸಾಧ್ಯ ಅನ್ನೋದು ಇದರ ತಾತ್ಪರ್ಯ. ಹಾಗೆ ಇನ್ನೊಂದು ವಚನದಲ್ಲಿ ನಾವು ನೋಡೋದಾದರೆ, ಮನೆಯೊಳಗಣ ಕಿಚ್ಚು ಕಾನನವ ಸುಟ್ಟಿತು, ಕಾನನ ಬೆಂದಲ್ಲಿ ಮನೆ ಹುರಿಯ ಹತ್ತಿತು, ಮನೆ ಬೆಂದು ಕಂಬ ಉಳಿಯಿತು, ಆ ಕಂಬದ ಮೇಲೆ ರತ್ನವಿದ್ದುದ ಕಂಡೆ, ಅದರ ಬೆಳಗು 3 ಲೋಕದ ತುಂಬಿತ್ತಲ್ಲ. ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಪ್ರಭುದೇವರ ನಿಲವಂಗೆ ನಾನು ಶರಣನಿರುತ್ತಿದ್ದೆನು ಅಂತ ನಮ್ಮ ಚನ್ನಬಸವಣ್ಣನವರು ಹೇಳ್ತಾರೆ. ಅಂದರೆ ಮನೆಯೊಳಗಿರುವಂತಹ ಕಿಚ್ಚು ಇತ್ತಲ್ಲ, ಬೆಂಕಿ ಇತ್ತಲ್ಲ, ಅದು ಕಾಡನ್ನೇ ಸುತ್ತಬಿಟ್ಟಿದೆ. ಕಾಡು ಸುಟ್ಟಿದ್ಮೇಲೆ ಮನೆ ಇದಕ್ಕೆ ಹೇಗೆ ಸಾಧ್ಯ? ಮನೆಯೂ ಸುಟ್ಟೋಯ್ತು. ಆದರೆ ಅಲ್ಲೊಂದು ಕಂಬ ಇದೆ, ಆ ಕಂಬ ಸುಟ್ಟೋಗಲಿಲ್ಲ. ಅದ್ರ ಮೇಲೊಂದು ರತ್ನ ಇದೆ, ಆ ರತ್ನ 3 ಲೋಕನೂ ಬೆಳಗ್ತಾ ಇದೆ. ಆ 3 ಲೋಕ ಬೆಳಗೋದನ್ನು ನಾನು ನೋಡಿದ್ಮೇಲೆ ಕೂಡಲ ಸಂಗಮ ದೇವನಿಗೆ ನಾನು ಶರಣಾಗಿ ಹೋಗಿದ್ದೀನಿ, ಇದೊಂದೇ ಕಾರಣ ಅಂತ ಹೇಳ್ತಾರೆ. ಮನೆ ಸುಟ್ಟಿದ್ದು ಅಂದರೆ ನನ್ನ ದೇಹದಲ್ಲಿರ್ತಕ್ಕಂತಹ ಕಾಮ, ಕ್ರೋಧ, ಮದ, ಲೋಭ, ಮತ್ಸರಗಳು ಈ ಬೆಂಕಿಯಾಗಿ ಇಡೀ ಪ್ರಪಂಚನೇ ಸುಡ್ತಾ ಇದೆ. ಪ್ರಪಂಚ ಸುಡ್ತಿರ್ಬೇಕಾದಾಗ ನಾನು ಹೇಗೆ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ? ಮನೆಯಾದ ನನ್ನ ದೇಹನೂ ಸುಟ್ಟೋಗುತ್ತೆ. ದೇಹ ಸುಟ್ಟರು, ಪ್ರಪಂಚ ಸುಟ್ಟರು ಕೊನೆಗೆ ಉಳಿತಾ ಇರ್ತಕ್ಕಂಥದ್ದು ಆತ್ಮ, ಪರಮಾತ್ಮ ಸ್ವರೂಪಿಯಾದ ಆತ್ಮ. ಈ ಪರಮಾತ್ಮ ಅನ್ನೋವಂಥದ್ದೇನಿದೆ 3 ಲೋಕನೂ ಬೆಳಗ್ತಾ ಇದೆ. ಅಂದರೆ ಇಹ ಪರ ಸಕಲದಲ್ಲೂ ಇರ್ತಕ್ಕಂತಹ ಪರಮಾತ್ಮ ಇರೋದರಿಂದ ನಾನು ಅವನ ಇರುವನ್ನು ಅರ್ಥಿದ್ರಿಂದ ಅವನಿಗೆ ಶರಣಾಗಿದ್ದೀನಿ ಅಂತ ಇಲ್ಲಿ ಮನೆ ಅನ್ನೋ ಪದ ಪ್ರಯೋಗ ಆಗತ್ತೆ. ಮತ್ತೊಂದು ವಚನದಲ್ಲೂ ಸಹ ಬಸವಣ್ಣ ಅವರು ಮನೆ ಅನ್ನೋದನ್ನು ಹೇಳ್ತಾರೆ. ಅದರಲ್ಲೂ ಸಹ ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಟ್ಟೋದು ಅಂತ ಕೋಪದ ಬಗ್ಗೆ ಮಾತಾಡ್ತಾ ಅವರು ಒಂದು ವಚನ ರಚಿಸ್ತಾರೆ. ಅದರ ಕೊನೆಯ ಸಾಲುಗಳಿದು, ಮನೆಯೊಳಗಣ ಕಿಚ್ಚು ಮನೆಯಲ್ಲಿರುವಂತಹ ಬೆಂಕಿ ಮನೆ ಸುಡದೆಲೆ ಪಕ್ಕದ ಮನೆ ಸುಡಲ್ಲ ಕೂಡಲ ಸಂಗಮ ದೇವ ಅಂತ ಅವರು ಹೇಳ್ತಾರೆ. ಮತ್ತು ಮುಂದೆ ಬರ್ತಾ ನಮ್ಮ ಅಕ್ಕ ಮಹಾದೇವಿಯವರು ಹೇಳ್ತಾರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಚಿದೊಡೆಂತಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ತೊರೆಗಳಿಗಂಚಿದೊಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಚನ್ಯಮಲ್ಲಿಕಾರ್ಜುನಯ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದರೂ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಅಕ್ಕ ಹೇಳ್ತಾರೆ.
ಈಗ ನಾವು ಬೆಟ್ಟದ ಮೇಲೆ ಮನೆ ಮಾಡಾಯಿತು, ಮೃಗಗಳು ಬರುತ್ತೆ, ತೋಳ ಬರುತ್ತೆ, ಅಥವಾ ನರಿ ಬರುತ್ತೆ, ಕರಡಿ ಬರುತ್ತೆ ಅಂತ ಮೃಗಗಳಿಗೆ ಹೇಗೆ ಅಂಜಲಿಕ್ಕೆ ಸಾಧ್ಯ? ಸಮುದ್ರದ ಪಕ್ಕದಲ್ಲಿ ಮನೆ ಮಾಡಿದ್ದಾಯಿತು, ಈಗ ಅಲೆಗಳು ಬರುತ್ತೆ ಅಥವಾ ಸುನಾಮಿ ಎದ್ದೇಳುತ್ತೆ, ನನ್ನನ್ನು ಆವಾಹನೆ ಮಾಡ್ಕೊಂಬಿಡುತ್ತೆ ಅಂತ ಹೆದರಿದ್ರೆ ಹೇಗೆ ಸಾಧ್ಯ? ಸಂತೆ ಮಧ್ಯದಲ್ಲೇ ನಾವು ಮನೆ ಮಾಡಿದ್ದಾಯಿತು, ಈಗ ಸಂತೆಯ ಶಬ್ದ ನನ್ನನ್ನು ತೊಂದರೆ ಮಾಡ್ತಿದೆ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಹಾಗೆ ನಮ್ಮ ದೇಹ ಎನ್ನುವಂಥ ಮನೆಯಲ್ಲಿ ಈ ಸಮಾಜದಲ್ಲಿ ನಾವು ಹುಟ್ಟಿದ್ದಾಗಿದೆ. ಇಲ್ಲಿ ಹುಟ್ಟಿದ ಮೇಲೆ ಸ್ತುತಿ ನಿಂದನೆಗಳು ಎಲ್ಲ ಸಹಜ. ಬೈಯೋರು ಇರ್ತಾರೆ, ನೀವು ಕೆಟ್ಟೋರು ಅಂತ ಹೇಳೋರು ಇರ್ತಾರೆ. ಹಾಗಿರುವಾಗ ಆ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ನಾವು ಕೋಪ ಮಾಡ್ಕೋಬಾರ್ದು, ಸಮಾಧಾನವಾಗಿ ಬದುಕಬೇಕು ಅಂತ ಅಕ್ಕ ಹೇಳ್ತಾರೆ. ಇನ್ನು ನಮಗೆ ಇನ್ನೊಂದು ಹಾಡು ನೆನಪಿದೆ, ಚಲನಚಿತ್ರ ಗೀತೆ, ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ. ಹೀಗೆ ಮನೆ ಅನ್ನೋ ಪ್ರಯೋಗ ಕಾಲಾಂತರದಲ್ಲೂ ಬಹಳಷ್ಟು ಕವಿಗಳು, ವಚನಕಾರರು ಉಪಯೋಗಿಸ್ತಾ ಬಂದಿದ್ದಾರೆ. ಹಾಗಾದರೆ ಮನೆ ಅನ್ನೋದನ್ನ ನಿಮ್ಮಿಷ್ಟದ ಕವಿ ಹೇಗೆ ಬೆಳೆಸಿದ್ರು ಅಂತ ನನಗೆ ತಿಳಿಸಿ. ಹಾಗೆ ಮುಂದಿನ ಕಾರ್ಯಕ್ರಮದಲ್ಲಿ ಯಾವ ಪದದ ಕುರಿತಾಗಿ ನಾನು ಮಾತಾಡಬೇಕು ಅನ್ನೋದನ್ನು ಸಹ ತಿಳಿಸಿ. ಮತ್ತು ನನ್ನನ್ನು ನೋಡ್ತಿರಲ್ಲ, ಕವಿ ಸಮಯನ ಮತ್ತೆ ಕೇಳ್ತಿರಲ್ಲ. ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು.